सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಅರೆ ಇಲ್ಲಿ ಲಿಫ್ಟ್ ಎಲ್ಲಿದೆ? ನಾವು 150ನೇ ಫ್ಲೋರ್ಗೆ ಹೋಗ್ಬೇಕಲ್ಲ ಈಗ. ಅರೇ ಅಣ್ಣಾರ, ಇಲ್ಲಿ ಯಾವ್ದೇ ತರ ಲಿಫ್ಟ್ ಇಲ್ರಿ, ನೀವು ನಡ್ಕಂತ ಹೋಗ್ಬೇಕ್ರಿ. 150ನೇ ಮಾಡಿ ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಮಾಡಿನ ಅತ್ತೆ ಇಲ್ಲ. ಏಮಬಿಟ್ಟು ಈಗಲೂ ಕಾಲ ಬಿಚ್ಚಿಲ್ಲ, ನಡಿ ವಾಪಸ್ಸು ಹೋಗ್ಬಿಡೋಣ. ಅಯ್ಯೋ ನನ್ನ ಜೀವದ ಗೆಳೆಯರ 150ನೇ ಫ್ಲೋರ್ ಹೆಂಗಪ್ಪ ಹತ್ತೋದು? ಹುತ್ತದೊಳಗೆ ಕೈ ಹಾಕದ್ಮೇಲೆ ಯಾಕಪ್ಪ ಹೆದರ್ಕೋಬೇಕು ನಾವು? ಜ್ಞಾಪಕ ಮಾಡ್ಕೊಳ್ಳಿ ಹೀಮ್ನರಸ್ ಬಿಲ್ಡಿಂಗ್ ಅಲ್ಲಿ ಎಷ್ಟೊಂದು ಫ್ಲೋರ್ ಇದೆ, ಎಷ್ಟು ಸರಿ ಹತ್ಬಿಟ್ಟು ಇಳಿದಿದ್ದೀವಿ ನಾವು. ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲ, ಇದು ಖಂಡಿತ ಅಲ್ಲ. ಅಯ್ಯೋ ಏನಾಯ್ತು ಪತ್ಲು? ಯಾಕೆ ಬಹಳ ದುಃಖದಲ್ಲಿದ್ಯಾ ನೀನು? ಸರಿಯಾಗಿ ಓದೋ, ಏನ್ ಬರ್ದಿದೆ ಅಂತ ಓದೋ. 150ನೇ ಫ್ಲೋರ್ಗೆ ಇನ್ನೂ 100 ಫ್ಲೋರ್ನ ಹತ್ತಬೇಕು. ನೀವೀಗ 50ನೇ ಫ್ಲೋರ್ ವರ್ಗೂ ಹತ್ತು ಬಂದಿದ್ದೀರಾ. ಇನ್ನು ಬರೀ 50ನೇ ಫ್ಲೋರ್ಗೆ ಹತ್ಕೊಂಡ್ ಬಂದಿದೀವಿ. ಓನ್ಲಿ 50th ಫ್ಲೋರ್. ಹೆದರ್ಕೋಬೇಡಿ, ಹತ್ತಕ್ಕೆ ಶುರು ಮಾಡಿ. ಪ್ರಯತ್ನ ಪಟ್ರೆ ಸೋಲ್ ಖಂಡಿತ ಇಲ್ಲ. ಥ್ಯಾಂಕ್ ಯು ಪತ್ಲು. ಬಾರ ಇರ್ಲಿ ಬಾ. ಗಟ್ಟಿಯಾಗಿ ಈ ಡಾಕ್ಟರ್ನ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದ್ದಾರೆ? ಅವರೆಲ್ಲೋ ಕೆಳಗಡೆನೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಕಣೋ. ನಮ್ ಬ್ಯಾಗ್ನ ಇಲ್ಲೇ ಇಟ್ಬಿಡತ್ತಾನ ಕಣೋ. ಅವಾಗ ಹತ್ತಕ್ಕೆ ಬಹಳ ಈಸಿ ಆಗ್ಬಿಡುತ್ತೆ. ಬನ್ನಿ. ನಿಮ್ಗೇನು ಬೇರೆ ಕೆಲಸ ಅಲ್ವಾ? ಯಾಕೆ ಮೇಲ್ಗಡೆ ಬಂದ್ರಿ? ನನ್ನ ಮಾತು ಕೇಳಬೇಕಾಯ್ತು. ಬಾಸ್ನ ಬಿಟ್ಬಿಡ್ಬೇಕಾಯ್ತು, ಕೆಳಗಡೆ ಬಿಟ್ಬಿಡಕಾಯ್ತು, ಫೋನ್ ಮಾಡಕಾಯ್ತು ಅವ್ರಿಗೆ. ಏನು ಅವ್ರು ಕೆಳಗಡೆ ಇದ್ದಾರ? ಓ, ಈಗ ನಾವು ಮತ್ತೆ ಕೆಳಗಡೆ ಹೋಗ್ಬೇಕಲ್ಲಪ್ಪ. ಡಾಕ್ಟರ್ ಅಣ್ಣ, ನೀವು ಇಲ್ಲಿಗೆ ಯಾವಾಗ ಬಂದ್ರಿ ಅಣ್ಣ? ಬಹಳ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ ಪತ್ತು, ನನ್ನ ಗೆಳೆಯ, ನಮ್ಮೆಲ್ಲರ ಬ್ಯಾಗಲ್ಲೂ ಒಂದೊಂದು ಫ್ಲೈಯಿಂಗ್ ಹೆಲ್ಮೆಟ್ ಇದೆಯಪ್ಪ. ನಾನು ಅದನ್ನ ಹಾಕೊಂಡು ಹಾರ್ಕೊಂಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ಕಣಪ್ಪ. ಮತ್ತೆ ಕೇಳಿಲ್ಲ ಮೊದ್ಲೇ ಕೇಳಿದ ಡಾಕ್ಟರ್, ನೀವು ಫ್ಲೈಯಿಂಗ್ ಹೆಲ್ಮೆಟ್ ಇದೆ ಅಂತ. ಇಷ್ಟೊಂದು ನಡೆಸ್ಬಿಟ್ಟೆ, ನಮ್ಮನ್ನ ಮೆಟ್ಲನ್ನು ಹತ್ತಿಸ್ಬಿಟ್ಟೆ. ಓ ಬೋಟು, ಇಲ್ಲಿ ಕೇಳಪ್ಪ, ನಾನು ಅರ್ಜೆಂಟಲ್ಲಿ ಮರ್ತೇ ಬಿಟ್ಟೆ ಕಣ್ ಗೆಳೆಯ. ನಡೀರಿ, ಈ ಕೆಳಗಡೆ ನಡೀರಿ ಬೇಗ. ನೀವಿಬ್ರು ಹೋಗಿ, ನಾನು ಇಲ್ಲಿಂದ ಒಂಚೂರು ಅಳ್ಳಾಡೋದಿಲ್ಲ. ಯಾಕೆ ನೀವು ಕೆಳಗಡೆ ಬಂದು ಯಾರು ನಿಮ್ಗೆ ಕೆಳಗಡೆ ಬರೋ ಕೇಳಿದ್ರು? ಒಂದ್ಸಲ ಎತ್ತಕಲ್ಲ, ಇನ್ನೊಂದ್ಸಲ ಹೆಂಗತ್ತಾರೆ ನೀವು? ಬಾಸ್ನ ಬಿಟ್ಬಿಡೋಕೆ ಒಂದ್ಸಲ ಕೆಳಗಡೆ ಇನ್ಫಾರ್ಮ್ ಮಾಡಕಾಯ್ತು ಕೆಳಗಡೆಯಿಂದ. ಅಲ್ಲಪ್ಪ, ಮಾಸ್ಟರ್ ಮೇಲ್ಗಡೆನೆ ಇದ್ರೆ ನಮ್ಮನ್ನ ಯಾಕಪ್ಪ ಕೆಳಗಡೆ ಹೋಗು ಅಂತ ಹೇಳ್ದೆ ನೀನು? ಅವನ ಹೆಸರು ಸಮುರಾಯ್ ಐತ್ರಿ. ಅವ್ನು ಹೇಳಕತ್ತಾನ, ನೀವು ಮಾಸ್ಟರ್ ಮೀಟ್ ಮಾಡಕಂತಂದ್ರ ಕೆಳಗಿಂದ ಫೋನ್ ಮಾಡ್ಬೇಕಾಗಿತ್ರಿ. ಮೊದ್ಲೇ ನೀವು ತಿಳಿದಿರಿ ಮಾಸ್ಟರ್ ಕೆಳಗಿದಾರ ಅಂತ. ಏನಪ್ಪ ಇದು? ಬಿಡಿಸಿ ನಿಧಾನವಾಗಿ ಕೇಳಿದ್ರೆ ನಿನ್ ಗಂಟೆನಪ್ಪ ಹೋಗ್ತಾ ಇತ್ತು. ಪತ್ಲು,
ಮತ್ತೆ ಮೇಲೆ ಹತ್ಬೇಕು ಕಣೋ. ಮಟು ನಾನು ನಡೆಯಕ್ಕೆ ಶುರು ಮಾಡಿದೀನಿ ಕಣ, ನೀನು ನಡೆಯಕ್ಕೆ ಹತ್ತಕ್ಕೆ ಶುರು ಮಾಡ. 2-3 ದಿನದಲ್ಲಿ ಹತ್ತು ಬಿಡ್ಬೋದು ಕಣ ನಾವು. ಸಮುರಾಯಣ್ಣ, ದಯವಿಟ್ಟು ನೀ ಏನು ಮಾತಾಡೋಣ, ಸುಮ್ಮನೆ ಮಾಸ್ಟರ್ನ ಕರ್ಸ್ಬಿಡೋಣ ಪ್ಲೀಸ್. ಕ್ರೈ ಮಾಸ್ಟರ್ ನನಗೆ ಗೊತ್ತಿದೆ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ನಿಮ್ಮ ಯೋಜನೆ ತುಂಬಾ ಚೆನ್ನಾಗಿದೆ. ನಾನ್ ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದು ಯಾರಿಗೂ ಹೇಳ್ಕೊಟ್ಟಿರಬಾರ್ದು ಅಂತದ್ದು. ಥ್ಯಾಂಕ್ ಯು ಮಾಸ್ಟರ್. ಮೊದಲನೇ ಮಾತು, ನಿಮ್ಮಲ್ಲಿ ಯಾರಾದ್ರೂ ಇಬ್ರು ಟ್ರೈನಿಂಗ್ ರೆಡಿ ಆಗ್ಬೇಕು. ಕಂಫು ಬ್ರದರ್ಸ್ ಒಬ್ರು ಮುಂದ್ಗಡೆಯಿಂದ ಇನ್ನೊಬ್ರು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ನಿಮಗೆ ಬ್ಯಾಕ್ ಕವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯಮ್ಮ, ಇದನ್ನ ಮೋಟು ಪತ್ಲಿಗೆ ಕಲಿಸ್ಕೊಟ್ಬಿಡಿ. ಯಾಕೆಂದ್ರೆ ಮೋಟು ಪತ್ಲ ಜೋಡಿ ಯಾವುದೇ ಕೆಲಸ ಮಾಡಿದ್ರು ಅದನ್ನ ಕರೆಕ್ಟ್ ಆಗೇ ಮಾಡ್ತಾರೆ, ಯಾವುದು ಫೇಲೇ ಆಗಿಲ್ಲ. ಇನ್ನೊಂದು ಮತ್ತೆ ಇಂಪಾರ್ಟೆಂಟ್ ಮಾತು, ಇಲ್ಲಿ ಯಾವುದು ಫ್ರೀ ಇಲ್ಲ. ಅರ್ಥ ಆಯ್ತಾ? ಯಾವುದು ಫ್ರೀ ಇಲ್ಲ, ದುಡ್ಡು ಕೊಡ್ಬೇಕಾಗತ್ತೆ. ದಿನಕ್ಕೆ 5000 N, ಅಪ್ರಾಕ್ಸಿಮೇಟ್ಲಿ 3000 ರೂಪೀಸ್. ಅರೇ 140 ಫ್ಲೋರ್ ಹತ್ ಬಂದ್ಮೇಲೆ ಕೆಲಸ ಮಾಡಕ್ ಯಾರಿಗೆ ತಾಕತ್ತಿರುತ್ತೆ? 140 ಅಲ್ಲ, 150. ಕೇಳಿಸ್ಕೊಂಬಿಟ್ರಾ? ಏನ್ ಸಮಯ ಹಿಂಗ್ ಹೇಳ್ತೀರಾ? ನಾವು ಪ್ರತಿದಿನ ಇಷ್ಟು ದುಡ್ಡ ಎಲ್ಲಿಂದ ತರಕ್ಕಾಗುತ್ತೆ ಹೇಳಿ? ಕೆಲಸ ಮಾಡಿ, ಕೆಲಸ ಮಾಡೋರ್ಗೆ ತುಂಬಾ ಹಣ ಸಿಗುತ್ತೆ. ಓಕೆ ಮಾಸ್ಟರ್, ನಾವು ಕೆಲಸ ಮಾಡ್ತೀವಿ, ಮತ್ತೆ ಮೋಟು ಪತ್ಲು ಟ್ರೈನಿಂಗ್ ಮಾಡ್ತಾರೆ. ಅರೇ, ನಾವು ಮೋಟು ಪತ್ಲುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಜಲ್ದಿ ರೆಡಿ ಮಾಡ್ಕೊಂಡಿದ್ದೀವಿ, ರೂಮ್ ತೋರಿಸಿ ರೆಡಿ ಮಾಡ್ಕೊಂಡಿದ್ದೀವಿ, ಕೆಲಸಕ್ಕೆ ಹೋಗಬೇಕಾಗತ್ತೆ. 5,000 ರೂಪಾಯಿ ಸಂಬಳ ಸಿಗುತ್ತೆ, ಗೊತ್ತಾಯ್ತಾನ? ಅವರು ರೂಮ್ ನೋಡೋದಕ್ಕೆ ಹೇಳ್ತಾ ಇದ್ದಾರೆ, ಹೋಗಿ. ನೋಡ, ಇದೆ ನಿಮ್ಮ ರೂಮು. ಸಖತ್ ಸುಸ್ತಾಗ್ಬಿಟ್ಟಿದೀವಿ. ಮಿನಿಮಮ್ 3 ದಿನ ಆದ್ರೂ ಮಲ್ಕೊಂಡ್ರೆ ಎಷ್ಟು ತಗೋಬೇಕು? ನಾಳೆ ಗಂಟೆಗೆ ಟ್ರೈನಿಂಗ್ ಶುರು ಆಗುತ್ತೆ. ಈ ಊಟ ಮಾಡ್ಕೊಂಡು ಬನ್ನಿ, ಕೆಲಸ ಮಾಡ್ಕೊಣ. ದುಡ್ಡು ಮಾಡೋಕ್ಕೋಸ್ಕರ ನೀವು ಕೆಲಸ ಮಾಡಲೇಬೇಕಾಗುತ್ತೆ. ನಾಳೆ 4 ಗಂಟೆಗೆ. ಓಕೆ ನಿನ್ ದಮ್ಮಯ್ಯ ಅರ್ಥ ಆಯ್ತು ಕಣಯ್ಯ. ನಾಳೆ ಬೆಳಗ್ಗೆ 4 ಗಂಟೆ ತಾನೆ? ಅಲ್ಲ ಸಮುರಾಯಣ್ಣ, ನಿಂಗೆ ನಿಧಾನಕ್ಕೆ ಮಾತಾಡಕ್ಕೆ ಬರಲ್ವಾ? ಅವನು ನಿಧಾನವಾಗಿ ಮಾತಾಡ್ತಾ ಇದ್ದಾನೆ, ಅದಕ್ಕಿಂತ ನಿಧಾನವಾಗಿ ಬರೋದಿಲ್ಲ. ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಇಲ್ಲಿ ನೋಡಿ, ಬಾತ್ರೂಮ್ ಮುಂದೆ ಏನ್ ಬರ್ದಿದ್ದಾರೆ? 10 ಏನ್ ಕೊಟ್ರೆ ಡೋರ್ ಓಪನ್ ಆಗುತ್ತೆ. ಅಯ್ಯಮ್ಮ, ಟಾಯ್ಲೆಟ್ ಹೋಗೋಕ್ಕೂ ದುಡ್ಡ? ಈ ಮಾಸ್ಟರ್ ಬಲ್ ಜಿಪ್ಪಣ ಅನ್ಸುತ್ತೆ. ಸಖತ್ ಸೋಂಬೇರಿ ಬಿಡ್ತಿದ್ದು, ಸೋಂಬೇರಿ. ಜಲ್ದಿ ಗೊತ್ತಾಗೋಗುತ್ತೆ. ಬಿಸ್ನೆಸ್ ಮೈಂಡೆಡ್, ದಿಸ್ ಇಸ್ ಪ್ಯೂರ್ ಬಿಸ್ನೆಸ್. ಇದನ್ನು ಕೇಳಿಸ್ಕೊಬಿಟ್ಯಾ? Next. ಮೋಟು ನಿಂತ್ಕೊಳ್ಳೋ. ಮೋಟು ಕಣ್ಸಲ್ವಾ? ಏನಪ್ಪ ಇಷ್ಟೊಂದು ಕೊಟ್ಬಿಟ್ಟಿದ್ಯಾ? ಇದು ಬರೀ ಟೇಸ್ಟ್ ಮಾಡೋದಕ್ಕೆ. ಫಸ್ಟ್ ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹೊಟ್ಟೆ ತುಂಬ ತಿನ್ನಿ. ತಿನ್ನೋದಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಅಯ್ಯಪ್ಪ, ಇದಕ್ಕಿನ್ನ ಜಾಸ್ತಿ ತಿನ್ನೋದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ನಮ್ಮನ್ನ ಉಪವಾಸಕ್ಕೆ ಕೆಡಬಿಡ್ತೀನಿ. ಒಂದ್ ದಿನಕ್ಕೆ 5,000 ಏನ್ ಕೊಟ್ರು ಊಟ ಮಾತ್ರ ಇಷ್ಟು ಏನು ಸಾಕಾಗಲ್ಲ. ನೀವು ನನಗೆ 1 ಗ್ಲಾಸ್ ನೀರು ತುಂಬಿಸಿ ಕುಡಿಸ್ಬೇಕಾಗತ್ತೆ.
ಈಗ ತಗೊಂಬರ್ತೀನಿ ಮಾಸ್ಟರ್ಜಿ ಈಗ್ಲೇ. ಆದ್ರೆ ನೀರು ಕೆಳಗಡೆ ಗ್ರೌಂಡ್ ಫ್ಲೋರ್ ಇಂದ ತರಬೇಕಾಗುತ್ತೆ. ಏನಂದ್ರೆ ಅಯ್ಯೋ ಮಾಸ್ಟ್ರೆ ಡೈನಿಂಗ್ ಹಾಲ್ ಅಲ್ಲಿ ತುಂಬಾ ನೀರಿದೆ, ನಾನು ಅಲ್ಲಿಂದಾನೇ ಹೋಗಿ ತಗೊಂಡ್ಬರ್ತೀನಿ. ಇಲ್ಲ, ನೀರು ಬರೀ ಹೆಸರಿಗಷ್ಟೇನೆ. ಇದು ಟ್ರೈನಿಂಗ್ ನ ಮೊದಲನೇ ಹೆಜ್ಜೆ. ಬರೀ ಒಂದು ಗ್ಲಾಸಾ? ಒಂದೇ ಸಲಿಗೆ ತುಂಬಾ ಬಿಡುತ್ತೆ. ನಡಿ, ಒಳ್ಳೇದೇ ಆಯ್ತು. ಅಷ್ಟೊಂದು ಸುಲಭ ಏನಿಲ್ಲ. ಮತ್ತೆ ಕೇಳಿಸ್ಕೊಂಡ್ಬಿಟ್ರ? ಒಂದ್ಸರಿಗೆ ತುಂಬೋದಿಲ್ಲ. ತಗೊಳ್ಳಿ, ಈ ಚಮಚದಿಂದ ತಗೊಂಡ್ ಬನ್ನಿ. ಈ ಚಮಚ ಬಾಯಲ್ಲಿ ಇಟ್ಕೊಂಡು ತಗೊಂಡ್ ಬರ್ಬೇಕು. ಹೋಗಿ. ಅರೆ ಪತ್ಲು, ಯಾಕೆ ಅಳ್ತಾ ಇದೀಯ ನೀನು? ಕೆಳಗಡೆ ಬೇಗ ಇಳಿದೋಗ್ಬಿಡೋಣ ಬಾರೋ. ಅಯ್ಯೋ, ನಾನು ಇದನ್ನ ಯೋಚನೆ ಮಾಡ್ತಿದ್ದೀನಿ ಕಣ. ಮತ್ತೆ ಮೇಲೆ ಹತ್ತು ಬರ್ಬೇಕಲ್ಲ, ಜೊತೆಗೆ ಚಮಚದಲ್ಲಿ ನೀರು ಹೊತ್ಕೊಂಡ್ಬರ್ಬೇಕಲ್ಲ. ಏನ ಇದೆಲ್ಲ? ಅರೆ ಪತ್ಲು, ಕಷ್ಟಪಟ್ರೆ ಸಾಧಿಸ್ಬೋದು ಕಣೋ. ಹಿಂಗೆ ಗೊತ್ತಲ್ಲ, ಮೋಟು ಪತ್ಲು ಜೋಡಿ ಯಾವ ಕೆಲಸನಾದ್ರೂ ಮಾಡ್ಬಿಡುತ್ತೆ. ನನ್ ಜೊತೆ ಬಾ. ಪತ್ಲು, ನೋಡ್ಕೊಂಡು ನಡಿಯೋ, ನೋಡ್ಕೊಂಡು ನಡಿ. ನೀರೇನಾದ್ರೂ ಚೆಲ್ಲೋ ಬಿಟ್ರೆ ಮತ್ತೆ ಇಳ್ಕೊಂಡ್ ಬರ್ಬೇಕಣೋ. ಬಿಸಿ ಬಿಸಿ ಮೋಮೋಸ್ ತಗೊಳ್ಳಿ. ಬಿಸಿ ಬಿಸಿ ಮೋಮೋಸ್, ಬಿಸಿ ಬಿಸಿ ಮೋಮೋಸ್, ಬಿಸಿ ಬಿಸಿ ಮೋಮೋಸ್. ನಾನು ಎಳ್ನೀರ್ ಅಂಗಡಿ ಓಪನ್ ಮಾಡ್ಬಿಡ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನ ನೀವು ಓಪನ್ ಮಾಡ್ಕೊಂಬಿಡಿ. ಏನಪ್ಪ ಟೋಪಿ ಬಲ, ಈ ರಿಕ್ಷಾ ಎಲ್ಲಪ್ಪ ಸಿಗುತ್ತೆ? ನನಗೆ ಕೆಲಸ ಬೇಕಣಪ್ಪ, ನಾನಿದನ್ನ ಓಡಿಸ್ತೀನಿ ಕಣಪ್ಪ. ಅಲ್ಲಿ ಎದುರುಗಡೆ ರಿಕ್ಷಾ ನಿಂತೈತಲ್ಲ, ₹1 ಎನ್ನು ಬಾಡಿಗೆ. ಅದನ್ನ ತಗೊಂಡೋಗ್ಬಿಟ್ಟು ದಿನ ಪೂರ್ತಿ ಸಖತ್ತಾಗಿ ದುಡಿಬಹುದು. ಅಯ್ಯಪ್ಪ, ಬರೀ ₹1 ಏನು? ನಡಿ ಡಾಕ್ಟರ್ ಜಟ್ಕ, ಎಲ್ಲಿವರೆಗೂ ಚಿಂಗಮ್ ಸರ್ ಅಂಗಡಿಗೆ ಓಪನ್ ಮಾಡ್ತಾರೋ ಅಲ್ಲಿವರೆಗೂ ನಾವು 1-2 ಸವಾರಿ ಓಡ್ದು ಬರೋಣ. ಬಾ ನಡಿ. ನನ್ನ ಅಂಗಡಿ ಓಪನ್ ಆದಂಗೆ ನಾನು ಎಳ್ನೀರ್ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ. ಅಯ್ಯ, ಬನ್ನಿ ಬನ್ನಿ ಬನ್ನಿ, ಎಳ್ನೀರ್ ಕುಡಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟ್ ಡಾಕ್ಟರ್ ಝಟ್ಕ. ಸಾಯಂಕಾಲ ಸಿಗೋಣ. ಯಾ ನಾನು ಹೇಳ್ಕೊಡ್ತೀನಿ ಇದನ್ನ ಯಾವ ಥರ ಓಡಿಸೋದು. Watch India's largest kids library only on Jio Hotstar. Download the app now.